ಹೊಸವ್ರೆ, ಏನು ಹೊಸವ್ರೆ ಯೋಚನೆ ಮಾಡ್ತಾ ಇದ್ದೀರಾ? ದುಡ್ಡಿಂದ ಎಲ್ಲ ಅವಶ್ಯಕತೆಗಳು ಪೂರ್ತಿ ಆಗುತ್ತೆ. ದುಡ್ಡಿಂದಾನೆ ಎಲ್ಲ ಸಮಸ್ಯೆಗಳು ಬರುತ್ತೆ. ನಿಜ ಅಲ್ವೇನ್ರಿ? ಹೌದು ಹೊಸವ್ರೆ, ಅವಶ್ಯಕತೆಗೆ ಮೀರಿರೋ ದುಡ್ಡು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ. ಹೋಗಿರೋ ಆಸ್ತಿ ವಾಪಸ್ ಬಂತು. ಇನ್ನು ಎಲ್ಲರೂ ಒಟ್ಟಿಗೆ ಖುಷಿಯಾಗಿರ್ಬಹುದು ಅಂತ ಅನ್ಕೊಂಡ್ವಿ. ಅಖಿಲ್ ಹಾರಿಕಾ ನಡುವೆ ಜಗಳ ದೊಡ್ಡದಾಗಿ ಅಖಿಲ್ ಕಾಲ್ ಹೋಗಿ ಹಾರಿಕಾ ಸಮಸ್ಯೆ ಆಗಿ ಬದಲಾದಾಗ ವಿಚ್ಛೇದನ ಆಗಿ ಅಖಿಲ್ಗೆ ಕಾಲ್ ಬಂದ್ರೆ ಸಂತೋಷವಾಗಿರ್ಬೋದು ಅಂತ ಅನ್ಕೊಂಡ್ವಿ. ಆದ್ರೆ ಅಖಿಲ್ ಮದ್ವೆಯಿಂದ ಸಮಸ್ಯೆ ಶುರುವಾಯ್ತು. ಅಮ್ಮ ನಮ್ಮ ಹತ್ರ ಸ್ಪಷ್ಟವಾಗಿ ಹೇಳಿದ್ರು, ಅಮ್ಮನಿಗೆ ನಾವು ಕ್ಲಾರಿಟಿಗೆ ಹೇಳಿದ್ರು, ಈ ಸಮಸ್ಯೆ ಬರ್ತಾನೆ ಇರಲಿಲ್ಲ ಹೊಸವ್ರೆ. ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಒಂದು ಪಾಪದ ಜೀವ ಹೋಗೋಕ್ ಕಾರಣ ಆಗೋಯ್ತು. ತುಂಬಾ ನೋವಾಗ್ತಿದೆ ರೀ. ದಮಯಂತಿ ಹೇಳ್ತಿದ್ದಾಳೆ ಅಂತಲ್ಲ, ನನಗೆ ಗಿಲ್ಟಿ ಫೀಲ್ ಆಗ್ತಿದೆ. ನನ್ನಿಂದಾನೆ ಶಿವಾನಿ ತೀರ್ ಹೋಗಿದ್ದು ಅಂತ ನೋವಾಗ್ತಿದೆ. ಇಲ್ಲ ಹೊಸವ್ರೆ, ಆ ವಿಷಯದಲ್ಲಿ ನೀವು ಕಾರಣ ಅಲ್ಲ. ಶಿವಾನಿ ದುಡುಕ್ಬಿಟ್ಲು. ಯಾರೋ ಪಾಪಿಗಳು ಅವಳನ್ನು ಸಾಯಿಸ್ಬಿಟ್ರು. ಕ್ಯಾಬ್ ಡ್ರೈವರ್ ಸಿಕ್ಕಿದ್ರೇ ಆ ಕೊಲೆಗಾರ ಸಿಕ್ದಂಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿವಾನಿ ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾಡೋಣ. ಅಭಿ, ಅಖಿಲ್ ಮದುವೆ ವಿಷಯದಲ್ಲಿ ನಾವೊಂದು ನಿರ್ಧಾರ ತಗೊಂಡಿದ್ದೀವಿ. ನಂದಿನಿನೇ ಮದ್ವೆ ಮಾಡ್ಕೋತೀನಿ ಅಂತ ಅಖಿಲ್ ಖಡಾಖಂಡಿತವಾಗಿ ಹೇಳಿದ್ನಲ್ಲ ಬಾವಾ. ಅಖಿಲ್ ಹೇಳಿದ ಮಾತ್ರಕ್ಕೆ ಈ ಮದ್ವೆ ಆಗಲ್ಲ ವಸು. ಖಂಡಿತವಾಗ್ಲೂ ದಮಯಂತಿ ಅಡ್ಡ ಬರ್ತಾಳೆ. ನಂದಿನಿನ ಅಖಿಲ್ ಮದ್ವೆ ಆಗೋದು ಅಮ್ಮಂಗೂ ಇಷ್ಟ ಇಲ್ವಲ್ಲ ಅಭಿ? ಅನಾವಶ್ಯಕವಾಗಿ ಮನೆಯಲ್ಲಿ ಜಗಳ ಆಗುತ್ತೆ. ಆ ಜಗಳ ಎಲ್ಲ ಬೇಡ ಅಭಿ. ನಂದಿನಿನ ಊರು ಕಳಿಸ್ಬಿಡ್ತೀನಿ. ಸ್ವಲ್ಪ ದಿನ ಕಳೆದ್ಮೇಲೆ ಯಾವ್ದಾದ್ರೂ ದೂರದ ಸಂಬಂಧ ನೋಡಿ ಮದ್ವೆ ಮಾಡ್ತೀನಿ. ನೀವಿಬ್ರು ಏನಂತೀರಾ? ಅಂತ ನಿರ್ಧಾರನ ಹೇಗೆ ತಗೊಂತಾರ ಅತ್ತಿಗೆ? ಅಖಿಲ್ ಅವನ ಮನಸ್ಸಲ್ಲಿ ಏನಿದೆ ಅಂತ ತುಂಬ ಕ್ಲಿಯರಾಗಿ ಹೇಳಿದಾನಲ್ವಾ? ಅಖಿಲ್ಗೆ ಇಷ್ಟ ಇಲ್ಲ ಅಂದಿದ್ರೆ ನಂದಿನಿನ ಮದುವೆ ಆಗ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದ? ಆದರೆ ಈ ಮದುವೆ ಈಗ ದಮಯಂತಿಗೆ ಇಷ್ಟ ಇಲ್ವಲ್ಲ ಅಭಿ? ಇಷ್ಟ ಇಲ್ಲ ಅಂತ ಅತ್ತೆ ಹೇಳಿಲ್ವಲ್ಲ ಬಾವಾ. ಸಾವಿನ ಮನೇಲಿ ಮದ್ವೆ ಯಾಕೆ ಅಂತ ಮಾತ್ರ ಅಂದ್ರು. ಅತ್ತೆಗೆ ಶಿವಾನಿನ ಮಾಡ್ಕೋಬೇಕು ಅಂತಿತ್ತಲ್ವ ವಸು? ಈಗ ನಂದಿನಿನ್ ಹೇಗೆ ಒಪ್ಕೋತಾರೆ? ಇಲ್ಲ ಅದಕ್ಕೆ ಅಮ್ಮನಿಗೆ ಶಿವಾನಿ ಮೇಲೆ ಅಂತ ಅಭಿಪ್ರಾಯ ಇಲ್ಲ. ಅವ್ರ ಮನಸ್ಸಲ್ಲಿ ಅದೇ ಇದ್ದಿದ್ರೆ ಮೊದಲೇ ನನ್ನ ಹತ್ರ ಹೇಳ್ತಾ ಇದ್ರು. ದಮಯಂತಿ ಬಲವಂತವಾಗಿ ಅಮ್ಮನ ಹತ್ರ ಮಾತು ತಗೊಂಡಿದ್ದಾಳೆ ಅಂತ ಕಾಣಿಸುತ್ತೆ. ಅವ್ರು ಕೊಟ್ಟಿರೋ ಮಾತು ನಡಿಬೇಕು ಅಂತ ಅಮ್ಮಂಗಿರತ್ತಲ್ವಾ ಅಭಿ? ಆ ಕೋಪ ಎಷ್ಟು ದಿನ ಇರುತ್ತೆ ಬಾವಾ? ಈಗ ಶಿವಾನಿ ಕೂಡ ಇಲ್ಲ. ಅತ್ತೆಗೆ ಅಖಿಲ್ ಭವಿಷ್ಯ ಕೂಡ ಮುಖ್ಯ ಅಲ್ವಾ? ನಂದಿನಿ ಜೊತೆ ನಾನು ಸಂತೋಷವಾಗಿರ್ತೀನಿ ಅಂತ ಅಖಿಲ್ ಹೇಳಿದ್ರೆ ಖಂಡಿತವಾಗ್ಲೂ ಅತ್ತೆ ಒಪ್ಕೋತಾರೆ. ಅದೇನು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯತ್ತಷ್ಟೆ. ಅಷ್ಟು ದಿನ ದಮಯಂತಿ ಸುಮ್ಮನಿರ್ತಾಳ ವಸು? ಅದಕ್ಕೆ ನಂದಿನಿ ಬಗ್ಗೆ ಅಖಿಲ್ ನೋಡ್ಕೊಳ್ತಾನೆ. ಅವನು ಖಂಡಿತವಾಗೂ ಹೇಳಿದ್ದಾನೆ, ಅವನು ನಂದಿನಿಗೆ ಯಾವ ಕಷ್ಟನೂ ಬರದಾರಂಗೆ ನೋಡ್ಕೊಳ್ತಾನೆ. ನಂದಿನಿ ಕಾರಣದಿಂದ ಅಖಿಲ್ ಅತ್ತೆಗೆ ಶತ್ರು ಆಗ್ತಾನೇನೋ ಅಂತ ನನಗೆ ಭಯ ಆಗ್ತಾ ಇದೆ. ಶತ್ರು ಯಾಕಾಗ್ತಾನಕ್ಕ? ಅತ್ತೆಗೆ ಅಖಿಲ್ ಸಂತೋಷ ಕೂಡ ಮುಖ್ಯ ಅಲ್ವಾ? ಹಾಗೇನೆ ನಂದಿನಿ ಮನ್ಸಲ್ಲಿ ಅಖಿಲ್ ಮೇಲೆ ಪ್ರೀತಿ ಇದೆ. ಅವ್ರನ್ನ ನಾವು ಬೇರೆ ಮಾಡಬಾರ್ದಕ್ಕ. ಯಾವುದೇ ಸಮಸ್ಯೆ ಬಂದರೂ ನಾವೇ ಸರಿಪಡಿಸ್ಕೊಳ್ಳೋಣ. ಎಂಥ ಪರಿಸ್ಥಿತಿ ಬಂದರೂ ಅಖಿಲ್ ನಂದಿನಿ ಮದುವೆ ಆಗಲೇಬೇಕು. ಅದು ಎಷ್ಟು ದಿನ ಆದಮೇಲೆ ಆದರೂ ಪರವಾಗಿಲ್ಲ. ಅಷ್ಟರಲ್ಲಿ ಶಿವಾನಿನ ಸಾಯಿಸಿರೋ ಕೊಲೆಗಾರನ್ನ ಹಿಡಿತೀವಿ, ಶಿಕ್ಷೆ ಕೊಡ್ತೀವಿ. ಆಗ ದಮಯಂತಿ ಕೋಪ ಕಮ್ಮಿ ಆಗುತ್ತೆ, ಅಮ್ಮನಿಗೂ ಸಮಾಧಾನ ಆಗುತ್ತೆ.
ಕ್ಯಾಬ್ ಡ್ರೈವರ್ ಸಿಕ್ಕಿದ್ರೆ ಆ ಕೊಲೆಗಾರರು ಸಿಕ್ಕಿದ ಹಾಗೆ ಭಾವ. ನಾಳೆನೇ ಫೋನ್ ಬರುತ್ತೆ. ನಮಸ್ತೆ ಸರ್. ನಮಸ್ತೆ. ತಗೊಳ್ಳಿ ಸರ್ ಕಾರ್ ಕೀ. ಸೀನು, ನೀನ್ ಕೇಳ್ಕೊಂಡು ನೆನ್ನೆ ಇಬ್ರು ಬಂದಿದ್ರು. ಯಾರು ಸರ್? ಮೊನ್ನೆ ಒಂದು ಹುಡುಗಿನ ಯಾವುದೋ ಲೊಕೇಶನ್ ಡ್ರಾಪ್ ಮಾಡಿದ್ದೆ ಅಲ್ವಾ? ಅದೇ ಲೊಕೇಶನ್ ಅಲ್ಲಿ ಯಾವುದೋ ಹುಡುಗಿ ಮರ್ಡರ್ ಆಗಿದೆಯಂತೆ. ಮರ್ಡರಾ? ನೀನ್ ಡ್ರಾಪ್ ಮಾಡಿದವಳೆ ಆ ಮರ್ಡರ್ ಮಾಡಿರ್ಬೋದು ಅನ್ನೋ ಅನುಮಾನ ಇದೆ. ನನಗೂ ಆ ಮರ್ಡರ್ಗೂ ಯಾವ ಸಂಬಂಧನೂ ಇಲ್ಲ ಸರ್. ಗಾಬರಿ ಆಗ್ಬೇಡ್ವೋ. ನೀನ್ ಡ್ರಾಪ್ ಮಾಡಿರೋ ಹುಡುಗಿನ ಗುರ್ತು ಹಿಡಿತೀಯಾ? ಗುರ್ತು ಹಿಡಿತೀನಿ ಸರ್. ಅವಳು ಸಣ್ಣಗೆ ಸ್ವಲ್ಪ ಕುಳ್ಳಕ್ಕಿದ್ಲು ಸರ್. ನೋಡ್ದಾಗ್ಲೇ ಅನ್ಕೊಂಡೆ ಸರ್ ಅವಳು ತುಂಬ ಖತರ್ನಾಕ್ ಅಂತ. ಅವ್ರಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ನಿನಗೇನು ನೆನಪಿದೆಯೋ ಆ ಹುಡುಗಿ ವಿವರ ಹೇಳು. ಈ ಕೇಸಲ್ಲಿ ನಾನೇನು ಸಿಕ್ಕಾಕೊಳ್ಳಲ್ಲ ಅಲ್ವಾ ಸರ್? ನೀನು ಸಿಕ್ಕಾಕೊಂಡ್ರೆ ನನ್ನ ಕಾರ್ ಕೂಡ ಸಿಕ್ಕಾಕೊಳ್ಳುತ್ತೆ. ಆ ಹೆದರಿಕೆ ಏನಿಲ್ಲ. ಬಂದವರು ಪೊಲೀಸರೇನಲ್ಲ, ಪರ್ಸ್ನಲ್ ಎನ್ಕ್ವೈರಿ ಮಾಡ್ತಿದ್ದಾರೆ. ಹಲೋ, ಹೇಳಿ. ಹಲೋ ಅಭಿ ಅವರೇ, ನಮ್ಮ ಡ್ರೈವರ್ ಬಂದಿದ್ದಾನೆ. ಅವ್ನು ಡ್ರಾಪ್ ಮಾಡಿರೋ ಹುಡುಗಿ ಡೀಟೇಲ್ಸ್ ಹೇಳ್ತಾನಂತೆ. ಒಂದ್ಸಲ ನಮ್ಮ ಆಫೀಸಿಗೆ ಬರ್ತೀರಾ? ಈಗಲೇ ಬರ್ತೀವಿ. ಥ್ಯಾಂಕ್ ಯು. ಹೊಸವ್ರೆ ಏನ್ರಿ? ಕ್ಯಾಬ್ ಓನರ್ ಫೋನ್ ಮಾಡಿದ್ರು ರೀ. ಮರ್ಡರ್ ಆಗಿದ್ದ ಜಾಗದಲ್ಲಿ ಹುಡುಗಿ ಯಾರು ಏನು ಈ ವಿವರ ಹೇಳ್ತೀನಿ ಅಂತ ಆ ಡ್ರೈವರ್ ಹೇಳ್ದಂತೆ ರೀ. ನಾವು ಈಗಲೇ ಹೋಗಬೇಕು. ಡ್ರೈವರ್ ಹೇಳಿರೋ ಇನ್ಫಾರ್ಮೇಶನ್ ಇಟ್ಕೊಂಡು ಮರ್ಡರ್ ಮಾಡಿರೋ ಹುಡುಗಿನ ಹಿಡಿಬೋದಲ್ವ ರೀ? ಖಂಡಿತವಾಗ್ಲೂ. ಅಂದಾಜು ಕೇಸ್ ಶುರುವಾದಂಗೆನೆ. ಬನ್ನಿ ಹೋಗೋಣ. ಮರ್ಡರ್ ಮಾಡಿರೋ ಹುಡುಗಿ ವಿವರ ಸಿಕ್ಕಿದ್ಯಾ? ಈ ವಿಷಯನ ಈಗ್ಲೇ ಹಾರಿಕಂಗ್ ಹೇಳ್ಬೇಕು, ದಮಯಂತಿಗೂ ಕೂಡ. ಏನತ್ತೆ, ಯಾವ್ದೋ ಕೆಲ್ಸ ಇದೆ ಅಂತ ಆಚೆ ಕರ್ಕೊಂಡ್ ಬಂದ್ಯಲ್ಲ? ಕೆಲ್ಸ ಏನಿಲ್ಲ ಕಣೆ, ಮನೆಯಲ್ಲಿ ಆ ದರಿದ್ರ ಜನರ ಮಧ್ಯೆ ಉಸಿರು ಕಡ್ದಂಗ್ ಆಗ್ತಿತ್ತು. ಆಚೆ ಬಂದು ಸ್ವಲ್ಪ ತಣ್ಣಗೆ ಗಾಳಿ ತಗೊಳ್ಳೋಣ ಅಂತ ಕರ್ಕೊಂಡ್ ಬಂದೆ. ಏನಪ್ಪಾ, 2 ಕೂಲ್ ಡ್ರಿಂಕ್ಸ್ ಕೊಡಪ್ಪ. ಹಾಯ್ ಆಂಟಿ. ಹಲೋ ಅತ್ಗೆ. ನೀವೇನಿಲ್ಲಿ? ಚಿಕ್ಕ ಕೆಲ್ಸ ಇತ್ತು ಬಂದಿದ್ವಿ. ನೀನೇನಿಲ್ಲಿ? ಬೇರೇನೋ ಕೆಲ್ಸದ ಮೇಲೆ ಬಂದಿದ್ದೆ. ಹೇಗಿದ್ದೀರಾ ಅತ್ಗೆ? ಮಗಳು ಹೋಗಿರೋ ದುಃಖದಲ್ಲಿದ್ದಾಳೆ ಕಣೆ, ಇನ್ ಹೇಗಿರ್ತಾಳೆ? ಸಾರಿ ಅತ್ಗೆ, ಆಂಟಿ ಫೋನಲ್ಲಿ ವಿಷಯ ಹೇಳಿದ್ಮೇಲೆ ಗೊತ್ತಾಯ್ತು. ಶಿವಾನಿಗ್ ಹಾಗಾಗಿದ್ರಿಂದ ನನಗ್ ತುಂಬಾ ಬೇಜಾರಾಗಿದೆ. ಅಷ್ಟಕ್ಕೂ ಮನೆಗ್ ಬಂದು ಸಮಾಧಾನ ಮಾಡೋಣ ಅಂತಿದ್ದೆ. ಆದ್ರೆ ಆ ಮನೇಲಿ ಇದಾರಲ್ಲ, ಅವರು ಮನುಷ್ಯರಲ್ಲ, ರಾಕ್ಷಸರು. ನಾವು ಬದುಕಿದ್ದಾಗ್ಲೇ ಕಿತ್ಕೊಂಡು ತಿಂತಾರೆ. ಆ ನರರೂಪ ರಾಕ್ಷಸರಿಂದನೇ ಅಲ್ವಾ ಶಿವಾನಿ ಅನ್ಯಾಯವಾಗಿ ಸತ್ತು ಹೋಗಿದ್ದು. ಅವರು ಶಿವಾನಿನ ಸಾಯಿಸ್ಬಿಟ್ರು. ಏನ್ ಹೇಳ್ತಿದ್ಯಾ ಆಂಟಿ? ಶಿವಾನಿನ ಅವ್ರುಗಳು ಸಾಯಿಸಿದ್ರ? ಹೌದು ಕಣೆ, ಪಾಪ ದಮಯಂತಿ ಶಿವಾನಿನ ಅಖಿಲ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ಲು. ಆದ್ರೆ ಆ ವಸು ನೋಡಿದ್ರೆ ಶಿವಾನಿ ಬೇಡ ಅಂದು ಆ ನಂದಿನಿನ ಮುಂದಕ್ಕೆ ಕರ್ಕೊಂಡ್ ಬಂದ್ಲು. ಅಖಿಲ್ಗೆ ಮಾತಲ್ಲೇ ಮೋಡಿ ಮಾಡಿ ಅವನು ಕೂಡ ನಂದಿನಿನೇ ಮದ್ವೆ ಮಾಡ್ಕೋತೀನಿ ಅನ್ನೋ ಹಾಗೆ ಮಾಡಿದ್ಲು. ಅದ್ರಿಂದ ಶಿವಾನಿಗೆ ಮನಸ್ತಾಪ ಉಂಟಾಗಿ ಆಚೆ ಹೋಗಿ ಸತ್ತು ಹೋದ್ಲು. ಎಂಥ ದ್ರೋಹ, ಎಂಥ ಅನ್ಯಾಯ! ಅಲ್ಲ, ನೀವಿದನ್ನೆಲ್ಲ ಹೇಗ್ ಸಹಿಸ್ಕೊಂಡ್ರಿ ಅದ್ಕೆ? ಮದುವೆ ವಯಸ್ಸಿಗೆ ಬಂದಿರೋ ಮಗಳು ಸತ್ತು ಹೋದ್ರೆ, ಅದ್ರಲ್ಲೂ ನಮ್ಮವರೇ ಬೇಕಂತ ಹಾಗೆ ಮಾಡಿದ್ರೆ ಅದೆಂಥ ದೊಡ್ಡ ನರಕ. ವಸು ಅಕ್ಕನ ಖಂಡಿತ ಕ್ಷಮಿಸಬಾರ್ದು ಅದ್ಗೆ. ನೀನೇನೋ ಕ್ಷಮಿಸಿ ಬಿಟ್ಬಿಟ್ಟೆ, ಆದ್ರೆ ದಮಯಂತಿ ಯಾಕೆ ಕ್ಷಮಿಸ್ತಾಳೆ? ವಸುಗೊಂದ್ ಗತಿ ಕಾಣಿಸ್ತಾಳೆ. ನನ್ನ ಕೈಲಾಗದೆ ವಸು ಅಕ್ಕನ ಎದುರಿಸೋ ಧೈರ್ಯ ಇಲ್ದೆ ಮೋಸ ಮಾಡಿ ವಿಚ್ಛೇದನ ಕೊಡಿಸಿ ಉಟ್ಟು ಬಟ್ಟೆಲಿ ಆಚೆ ಕಳಿಸಿದ್ರು. ಬಸ್ರಿ ಆಗಿದ್ರು ಕೂಡ ಸಮಾಧಾನವಾಗಿದೆ. ದಮಯಂತಿ ನಿಂತರ ಅಲ್ಲ ಕಣೆ, ಅವಳಿಗೆ ತುಂಬಾ ಧೈರ್ಯ ಇದೆ. ವಸು ಅಲ್ಲ, ಅವಳನ್ ಮೀರ್ಸೋಳ್ ಬಂದ್ರು ಕೂಡ ಇವಳನ್ ಯಾರು ಎದುರಾಕೊಳಕ್ಕಾಗಲ್ಲ.
ಅದು ಅಲ್ದೆ ನನ್ನ ಮನೆಯಿಂದ ಆಚೆ ತಳ್ಳಿದ್ಲು. ಇವತ್ತು ನಿನ್ ಮಗಳನ್ನ ಸಾಯಿಸಿದ್ಲು. ನಾಳೆ ಇನ್ನೇನ್ ಮಾಡ್ತಾಳೋ ಏನೋ. ಅಂಥವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅದಕ್ಕೆ. ಅದು ನಿಮ್ಮಿಂದ ಆಗುತ್ತೆ. ಮಾಡ್ತೀನಿ ಹಾರಿಕಾ, ನಾನು ಆ ಕೆಲಸದಲ್ಲೇ ಇದ್ದೀನಿ. ನನ್ನ ಮಗಳ ಸಾವಿಗೆ ಕಾರಣ ಆದವಳನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಾ? ಬದುಕಿರೋವಾಗ್ಲೇ ಆ ವಸುಗೆ ನರಕ ತೋರಿಸ್ತೀನಿ. ಸರಿ ಬಿಡೆ, ಮನೆ ಮಾತೆಲ್ಲ ಇಲ್ಲಿ ಯಾಕೆ, ನಾವಿನ್ ಹೊರಡ್ತೀವಿ, ನಡಿಯೇ. ಒಂದ್ ನಿಮಿಷ ಇಲ್ಲೇ ಇರು. ಅವಾಗ ಯಾವಾಗೋ ಹಾರಿಕಂಗೆ ಸಾಲ ಕೊಟ್ಟಿದ್ದೆ, ಕೇಳೋದ್ ಮರ್ತಿದ್ದೆ. ಒಂದ್ಸಲ ಕೇಳ್ಕೊಂಬರ್ತೀನಿ. ನಾನ್ ಕರೆದಿದ ತಕ್ಷಣ ಬಂದು ದಮಯಂತಿ ಕೇಳೋ ತರ 4 ಮಾತು ಹೇಳಿದಿಕ್ಕೆ ತುಂಬಾ ಥ್ಯಾಂಕ್ಸ್ ಹಾರಿಕಾ. ಇದಕ್ಕೆ ಯಾಕೆ ಥ್ಯಾಂಕ್ಸ್ ಆಂಟಿ? ವಸ್ಸು ಅಕ್ಕ ಅಂದ್ರೆ ನನಗೂ ಕೋಪ ಇದೆ. ಅದು ದಮಯಂತಿಯಿಂದ ತೀರುತ್ತೆ ಅಂದ್ರೆ ಈ ತರ ಎಷ್ಟು ಸಲ ಬೇಕಾದ್ರೂ ಬಂದು ಎಷ್ಟು ಮಾತು ಬೇಕಾದ್ರೂ ಆಡ್ತೀನಿ. ಅಗತ್ಯ ಬಂದ ಕರಿತೀನಿ ಬಿಡು. ನಿನ್ಗೊಂದ್ ವಿಷಯ ಹೇಳ್ಬೇಕಿತ್ತು. ಆಗ್ಲೇ ಅಭಿ ವಸುಗ್ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡೆ. ಶಿವಾನಿನ ಸಾಯಿಸಿರೋ ಆ ಕೊಲೆಗಾರರು ಯಾವ್ದೋ ಕ್ಯಾಬ್ ಹತ್ತದ್ರಂತೆ. ಆ ಡ್ರೈವರು ಆ ಕೊಲೆಗಾರ ವಿವರ ಹೇಳ್ತೀನಿ ಅನ್ನಂತೆ. ಅಭಿ ವಸು ಈಗ ಅವನ ಹತ್ರ ಹೋಗಿದ್ದಾರೆ. ಇಷ್ಟರಲ್ಲೇ ಆ ಕೊಲೆಗಾರ ಯಾರು ಅಂತ ಗೊತ್ತಾಗತ್ತೆ. ಗೊತ್ತಾಗಿದ ತಕ್ಷಣ ನಾನು ನಿಂಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ, ಬರ್ತೀನಿ. ಅವಳು ವೆಯ್ಟ್ ಮಾಡ್ತಾ ಇದ್ದಾಳಲ್ಲಿ. ಅವನೇನಾದ್ರೂ ಅಭಿಭಾವ ವಸ್ವಕಂಗ್ ನನ್ನ ಬಗ್ಗೆ ಹೇಳಿದ್ರೆ ಡೈರೆಕ್ಟ್ ಆಗಿ ಸಿಕ್ಕಾಕೋತೀನಿ. ಏನ್ ಮಾಡ್ಲಿ? ನಡಿ ಹೋಗೋಣ. ಕ್ಯಾಬ್ ಡ್ರೈವರ್ನ ಭೇಟಿ ಮಾಡಿದ್ರೆ ಆ ಹುಡುಗಿ ಬಗ್ಗೆ ಎಲ್ಲ ವಿವರ ಗೊತ್ತಾಗುತ್ತಲ್ವೇನ್ರಿ? ಎಂಥ ಪರಿಸ್ಥಿತಿ ಬಂದ್ರು ಆ ಡ್ರೈವರ್ ನನ್ನ ಬಗ್ಗೆ ಬಾಯಿ ಬಿಡಬಾರ್ದು. ಅವನೇನಾದ್ರೂ ಬಾಯಿ ಬಿಟ್ರೆ ನಾನ್ ಜೈಲಿಗೆ ಹೋಗ್ಬೇಕಾಗತ್ತೆ. ಖಂಡಿತವಾಗ್ಲೂ ಆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಹೊಸವ್ರೆ. ತಕ್ಷಣ ಪೊಲೀಸರಿಗೆ ಹಿಡಿದುಕೊಡ್ಬೇಕು. ಅಷ್ಟಕ್ಕೂ ಇಷ್ಟು ಫಾಸ್ಟ್ ಆಗಿ ಅಭಿಭಾವ ವಸ್ವಕ್ಕ ಹೇಗೆ ಇನ್ವೆಸ್ಟಿಗೇಟ್ ಮಾಡಿದ್ರು? ಕ್ಯಾಬ್ ಡ್ರೈವರ್ ಬಗ್ಗೆ ಅವ್ರಿಗೆ ಹೇಗೆ ಗೊತ್ತಾಯ್ತು? ಕೊಲೆಗಾರ್ತಿ ಎಷ್ಟೇ ಬುದ್ಧಿ ಉಪಯೋಗಿಸಿದ್ರು ಕೊನೆಗೆ ಸಿಕ್ಕಾಕೋತಾಳೆ. ಅಭಿಭಾವ ವಸ್ವಕ್ಕಂಗೆ ನಾನು ಸಿಗಬಾರ್ದು. ಸಿಕ್ಕ ಬಿದ್ರೆ ಬಸ್ರಿ ಅಂತನೂ ನೋಡ್ದೆ ನನ್ನನ್ನ ಸಾಯಿಸ್ಬಿಡ್ತಾರೆ. ಅವರು ಹೊರಟಿದಾರೋ ಇಲ್ವೋ ಮತ್ತೆ ಒಂದ್ಸಲ ಕೇಳಿ ಸರ್. ಸರಿ. ಹಲೋ, ಹೇಳಿ ಸರ್, ಹೊರಟಿದ್ದೀರಾ ಇಲ್ವಾ? ನಮ್ಮವನು ಡ್ಯೂಟಿಗೆ ಹೋಗಬೇಕು. ಹತ್ತಿರದಲ್ಲೇ ಇದ್ದೀವಿ. ಜಸ್ಟ್ 5 minutes. ಓಕೆ ಸರ್, ಬೇಗ ಬನ್ನಿ. ಓಕೆ. ಅಲ್ಲಿ ನೋಡು, ಅವ್ರು ಬಂದರು. ನಮಸ್ತೆ ಸರ್. ಇವನೇ ಸರ್ ಸೀನು, ನೀವು ಕೇಳಿದ ಡ್ರೈವರು. ಸೀನು, ನಮ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ನಮ್ಮ ಓನರ್ ಎಲ್ಲ ಹೇಳಿದ್ದಾರೆ ಸರ್. ಮೊನ್ನೆ ನಾನು ಡ್ರಾಪ್ ಮಾಡಿರೋ ಹುಡುಗಿ ವಿವರ ಬೇಕು ಅಷ್ಟೇ ತಾನೇ? ಹೌದು. ಅವರು ನೋಡೋದಕ್ಕೆ ಹೇಗಿರ್ತಾರೆ? ಸಣ್ಣಗೆ ಸ್ವಲ್ಪ ಕುಳ್ಳುಕಿದ್ಲು ಮೇಡಮ್. ಸಣ್ಣಗೆ ಕುಳ್ಳಗಿದ್ಲಾ? ಓದಿರೋ ಹುಡುಗಿ ಥರ ಇದ್ಲು ಸರ್. ಅವಳು ಮರ್ಡರ್ ಮಾಡಿದ್ದಾಳೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ಸರ್. ಆದರೆ ಅವಳ ಧ್ವನಿ ಮಾತ್ರ ಏನೋ ಒಂದು ಥರ ಇತ್ತು. ಇವರು ಹೇಳ್ತಿರೋ ವಿವರನ ಇಟ್ಕೊಂಡು ನೋಡಿದ್ರೆ ಹಾರಿಕಾ. ಹೌದು ರೀ, ನನಗೂ ಅದೇ ಡೌಟ್ ಬರ್ತಿದೆ. ಹೊಸವ್ರೆ, ನಿಮ್ಮ ಹತ್ರ ಹಾರಿಕಾ ಫೋಟೋ ಇದೆಯಲ್ಲ, ಒಂದ್ಸಲ ತೋರಿಸಿ ಅವನಿಗೆ. ಈ ಹುಡುಗಿನೇನಾ? ಈ ಹುಡುಗಿ ಹೇಳಿ, ಅವಳೇನಾ?
ಅಲ್ಲ ಸರ್. ಸರಿಯಾಗಿ ನೋಡ್ಬಿಟ್ಟು ಹೇಳಿ. ನೋಡೇ ಹೇಳ್ತಿದ್ದೀನಿ ಮೇಡಮ್, ಈ ಹುಡುಗಿ ಅಲ್ಲ, ಅದು ಬೇರೆ ಹುಡುಗಿ. ಬೇರೆ ಅಂದರೆ ಯಾರಾಗಿರ್ತಾರೆ? ಯಾರಾದರೂ ಹಳೆ ಅಪರಾಧಿ ಆಗಿರ್ಬೇಕು ರೀ. ಪೊಲೀಸ್ರಿಗೆ ಹೇಳಿದ್ರೆ ಫೋಟೋ ಐಡೆಂಟಿಫಿಕೇಶನ್ಗೆ ಹಾಕ್ತಾರಲ್ವಾ? ಎಸ್, ಪೊಲೀಸವ್ರ ಹತ್ರ ಹಳೆ ಅಪರಾಧಿಗಳ ಫೈಲು ವಿವರ ಎಲ್ಲ ಇರುತ್ತೆ ನೋಡಿ. ಪೊಲೀಸ್ ಎನ್ಕ್ವೈರಿ ಇರುತ್ತೆ, ನೀವು ಸ್ವಲ್ಪ ಕೋಆಪರೇಟ್ ಮಾಡಲೇಬೇಕು. ಓಕೆ ಸರ್, ನೀವು ಯಾವಾಗ ಕರೆದ್ರೂ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬರ್ತೀನಿ ಸರ್. ಹೋಗಿ ಬನ್ನಿ. ಬನ್ನಿ ಹೊಸವರೇ. ಓಕೆ ಸರ್, ನಾನು ಡ್ಯೂಟಿಗೆ ಹೋಗ್ತೀನಿ. ಹುಷಾರು, ಕಳ್ಳರನ್ನ ಕೊಲೆಗಾರರನ್ನ ನಮ್ಮ ಕ್ಯಾಬ್ಗೆ ಹತ್ತಿಸ್ಕೋಬೇಡ. ಓಕೆ ಸರ್. ತುಂಬ ಥ್ಯಾಂಕ್ಸ್ ಬ್ರದರ್, ನನ್ನ ಬಗ್ಗೆ ಅವ್ರಿಗೆ ಹೇಳ್ದೆ ಇದ್ದಿದ್ದಕ್ಕೆ. ನೀವು ದುಡ್ಡು ಕೊಟ್ರಲ್ವ ಮೇಡಮ್, ನಾನು ಹೇಳಲಿಲ್ಲ. ಡ್ರೈವರ್ ಅಣ್ಣ, ನೀನು ಮೊನ್ನೆ ಅಲ್ಲಿ ಕ್ಯಾಬ್ ಹತ್ತದೆ ಅಲ್ವಾ? ನೀನು ಯಾವುದೋ ಹುಡುಗಿನ ಸಾಯಿಸ್ದೆ ಅಂತ ನಿನ್ನ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಾರೆ. ಗೊತ್ತು. ಸ್ವಲ್ಪ ಹೊತ್ತಲ್ಲೇ ಅವ್ರು ಇಲ್ಲಿಗೆ ಬಂದುಬಿಡ್ತಾರೆ. ನಿನ್ನ ಬಗ್ಗೆ ಹೇಳ್ಬಿಡ್ತೀನಿ. ಹೇಳಬಾರ್ದು. ಯಾಕೆ ಹೇಳಬಾರ್ದು? ನೀನು ಆ ಹುಡುಗಿನ ಸಾಯಿಸಿದ್ಯಾ? ಹೇಳಿದ್ರೆ ನನ್ನ ಸಾಯಿಸ್ತಾರೆ. ಹೇಳಲ್ಲ ಅಂದರೆ ಈ ದುಡ್ಡು ಕೊಡ್ತೀನಿ. ಎಲ್ಲ ನನಗೇನಾ ಮೇಡಮ್? ಬೇಕು ಅಂದರೆ ಇನ್ನೂ ಕೊಡ್ತೀನಿ. ನನ್ನ ಬಗ್ಗೆ ಯಾರಿಗೂ ಹೇಳಬಾರ್ದು. ಸರಿ ಮೇಡಮ್, ಖಂಡಿತ ಹೇಳಲ್ಲ. ಮಾತು ತಪ್ಪದ್ಯೋ ಮರ್ಡರ್ ಆಗಿ ಹೋಗ್ತ್ಯಾ? ನೀವು ಅಷ್ಟು ದೊಡ್ಡ ವಾರ್ನಿಂಗ್ ಕೊಟ್ಟು ಮನಿ ಕೂಡ ಕೊಟ್ಮೇಲೆ ಯಾಕೆ ಹೇಳಲಿ ಮೇಡಮ್? ಅದೇನಂದರೆ ಅವರು ಪೊಲೀಸ್ರ ಹತ್ರ ಹೋಗ್ತಾರಂತೆ. ಸುಪ್ರೀಂ ಕೋರ್ಟಿಗೆ ಹೋದ್ರು ಅಷ್ಟೇ. ನನ್ನ ಬಗ್ಗೆ ಹೇಳಬಾರ್ದು. ಏನಾದರೂ ಹೇಳಿದ್ಯೋ? ಗೊತ್ತು ಮೇಡಮ್, ಮರ್ಡರ್ ಆಗೋಗ್ತೀನಿ. ಗುಡ್. ಕಾರ್ ನಿಲ್ಸು. ಮರ್ಡರ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇನ್ನು ಅಖಿಲ್ ಮದುವೆ ಬಗ್ಗೆ ಯೋಚನೆ ಮಾಡಬೇಕು. ಯಾರಿಗೋಸ್ಕರ ಪಾವನಿ ವೇಟ್ ಮಾಡ್ತಾ ಇದೆಯಾ? ಶಿವಾನಿ ಕೇಸ್ನಲ್ಲಿ ಯಾವುದೋ ಸಾಕ್ಷಿಗೋಸ್ಕರ ಹೋಗಿರೋ ಅಭಿವಸು ಇನ್ನೂ ಯಾಕ್ರೆ ಮನೆಗೆ ಬಂದಿಲ್ಲ? ಕ್ಯಾಬ್ ಡ್ರೈವರ್ಗೋಸ್ಕರ ಹೋಗಿದ್ದಾರೆ, ಬರ್ತಾರೆ ಬಿಡು, ನೀನು ಟೆನ್ಷನ್ ಮಾಡ್ಕೋಬೇಡ. ಅಡುಗೆ ಮಾಡಿದ್ಯಾ? ಆಗಿದೆ ರೀ. ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ಇಡು, ಊಟಕ್ಕೆ ಟೈಮ್ ಆಗ್ತಿದೆಯಲ್ವಾ? ಸರಿ ರೀ. ಅಭಿ, ಹೋಗಿದ್ದ ಕೆಲಸ ಏನಾಯ್ತು? ಆ ಕ್ಯಾಬ್ ಡ್ರೈವರ್ ಸಿಕ್ಕಿದ್ನಾ? ಸಿಕ್ಕದಣ್ಣ, ಆದರೆ ಏನೂ ಪ್ರಯೋಜನ ಇಲ್ಲ. ಅಂದ್ರೆ ಆ ಕ್ಯಾಬ್ ಡ್ರೈವರು ಶಿವಾನಿನ ಸಾಯಿಸ್ತೋರ್ ಬಗ್ಗೆ ಯಾವ ವಿವರನೂ ಹೇಳಿಲ್ವಾ ಅಭಿ? ಹೇಳ್ದ ಅಕ್ಕ, ಆ ವ್ಯಕ್ತಿ ಯಾರೋ ಗೊತ್ತಿಲ್ಲ. ನಾವ್ ಅನ್ಕೊಂಡು ವ್ಯಕ್ತಿ ಅಂತೂ ಅಲ್ಲ. ಅಂದ್ರೆ ಕೇಸ್ ಮತ್ತೆ ಮೊದಲಿಗೆ ಬಂತಾ? ಎಷ್ಟು ದಿನ ನೀವು ಎನ್ಕ್ವೈರಿ ಮಾಡಿದ್ರು ಕೇಸು ಮೊದಲಿಗೆ ಬರುತ್ತೆ. ಯಾಕಂದ್ರೆ ನೀವು ಶಿವಾನಿಗೆ ಬದುಕಿದ್ದಾಗ್ಲೇ ಏನು ನ್ಯಾಯ ಕೊಡ್ಸಿಲ್ಲ. ಇನ್ ಸತ್ಮೇಲೆ ಯಾವ ನ್ಯಾಯ ಒದಗಿಸ್ತೀವಿ? ದಮಯಂತಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಆ ಯೋಚನೆ ಎಲ್ಲ ನನ್ನ ಮಗಳು ಬದುಕಿದಾಗ ಯೋಚನೆ ಮಾಡಿದ್ರೆ ಅವಳು ಸಾಯ್ತಾನೆ ಇರ್ಲಿಲ್ಲ. ಜೀವಂತವಾಗಿರ್ಬೇಕಾದ್ರೆ ಅವಳನ್ನ ಮದ್ವೆ ಹೆಣ್ ಮಾಡೋದ್ ಬಿಟ್ಟು ಸಾಯಿಸಿ ಚಟ್ಟಕ್ಕೇರ್ಸಿದ್ರಿ. ಈಗ ಸತ್ತಿರೋಳ್ ಬಗ್ಗೆ ಎಷ್ಟು ಯೋಚನೆ ಮಾಡಿ ಏನ್ ಲಾಭ? ಶಿವಾನಿ ಸಾವ್ಗೆ ನಾವು ಕಾರಣ ಅಲ್ಲ ಅತ್ತೆ. ನೀವೇ ಕಾರಣ, ಅದ್ರಲ್ಲೂ ಈ ವಸುನೇ ಕಾರಣ.
ನನ್ ಮಗಳನ್ನ ಬೇಡ ಅಂದು ಇನ್ ಯಾರನ್ನೋ ನನ್ ತಮ್ಮಗ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ಲು. ಅದಕ್ಕೆ ನನ್ ಮಗಳು ಸತ್ತೋದ್ಲು. ಅದಕ್ಕೆ ಅದಕ್ಕೆ ಈ ವಸುನೆ ಕೊಲೆಗಾರ್ತಿ. ಎಷ್ಟು ಸಲ ಆ ಮಾತನ್ನ ಹೇಳ್ತೀಯ ದಮಯಂತಿ? ಎಷ್ಟು ಸಹನೆಯಿಂದ ತಾಳ್ಮೆಯಿಂದ ಇದ್ರು ಪ್ರತಿ ಸಲ ನಂದೇ ತಪ್ಪು ಅನ್ನೋ ಹಾಗೆ ಹೀಗೆ ಮಿತಿ ಮೀರ್ತಿದ್ಯಲ್ಲ. ನನ್ ಮಗಳು ಸಾಯಕ್ ಮುಂಚೆ ಬರ್ದಿರೋ ಪತ್ರದಲ್ಲೂ ಕೂಡ ನಿನ್ನ ಹೆಸರೇ ಇರೋದು. ಶಿವಾನಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಅವಳನ್ನ ಕೊಲೆ ಮಾಡಿದ್ದಾರೆ. ಎಷ್ಟು ಸಲ ಹೇಳ್ಬೇಕು? ಹತ್ಯೇನೋ ಆತ್ಮಹತ್ಯೇನೋ ಅವಳು ಆಚೆ ಹೋಗೋ ಕಾರಣ ನೀನೇ ಅಲ್ವಾ?